ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಸಿಂಪಲ್ ಡಿಸೈನನ್ನು ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಿ ಈ ರೀತಿ ಮತ್ತು ಕಾಪರ್ ಬೀಡ್ಸ್ ರೌಂಡ್ಸ್ ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಕ್ರಿಸ್ಟಲ್ ಬೀಡನ್ನು ಯೂಸ್ ಮಾಡಿಕೊಂಡು ಮೊದಲಿಗೆ ನಾನು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಯಾವಾಗಲೂ ಸ್ಯಾರಿನ ಕ್ರೋಶೆಟ್ ಸ್ಟಾರ್ಟ್ ಮಾಡಬೇಕಾದ್ರೆ ರೈಟ್ ಸೈಡಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಜೊತೆಗೆ ಇಲ್ಲಿ ನಾನು ಸಿಂಪಲ್ ಡಿಸೈನನ್ನು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಇಷ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇದೇ ಥರ ಸಿಂಪಲ್ ಡಿಸೈನ್ ಇರ್ತದೆ ನೋಡಿ ಫ್ರೆಂಡ್ಸ್. ಇದೇ ಥರ ಸಿಂಪಲ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಇದೆ, ಒಂದೇ ಸ್ಟೆಪ್ನಲ್ಲಿ ಆಗ್ತಕ್ಕಂಥ ಡಿಸೈನ್ ಇದು. ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡು 4 ಚೈನ್ ಹಾಕ್ಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಈಗ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದು ಸೀರೆಗೆ ಈಗ 4 ಚೈನನ್ನು ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ 2 ಲಾಕ್ ಮಾಡ್ಕೋಬೇಕು. 2 ಚೈನನ್ನು ಹಾಕ್ಕೊಂಡು ಈ ರೀತಿ ನೋಡಿ, 2 ಚೈನ್ 4 ಇಲ್ಲಿ 2 ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಒಳಗೆ ಆಗಂಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸರಿ ಲಾಕ್, ಹೀಗೆ ಪಕ್ಕದಲ್ಲಿ ಇನ್ನೊಂದು ಸರಿ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ತೀನಿ. 3 ಟೈಮ್ಸ್ ಲಾಕ್ ಮಾಡ್ಕೋಬೇಕು ಸ್ಯಾರಿಗೆ. 3 ಟೈಮ್ಸ್ ಲಾಕ್ ಮಾಡಿಕೊಂಡು ಈಗ ಈ ಬೀಡನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ರೀತಿ ಕ್ರಿಸ್ಟಲ್ ಬೀಡನ್ನು ಹಾಕ್ಕೊಳ್ತೀನಿ ನಾನು. 3 ಟೈಮ್ಸ್ ಲಾಕ್, 2 ಟೈಮ್ಸ್. ಇದು ಸ್ಟಾರ್ಟಿಂಗ್, ಸ್ಯಾರಿ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ನೋಡಿ, ಇಲ್ಲಿ 4 ಚೈನನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 3 ಟೈಮ್ಸ್ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಕ್ರಿಸ್ಟಲ್ ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಿ ಆದಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್, ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಸೀರೆನ ಉಲ್ಟಾ ಸೈಡ್ ತಿರುಗಿಸ್ಕೊಳ್ಳೋಣ. ಹೀಗೆ ಇಲ್ಲಿ ನೋಡಿ, ಹೀಗೆ ಉಲ್ಟಾ ಸೈಡ್ ತಿರುಗಿಸ್ಕೊಂಡು ಒಂದು ಕಾಪರ್ ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಸ್ಯಾರಿ ಕಲರ್ ಯಾವ ಕಲರ್ ಇದೆ ನೋಡಿ ಫ್ರೆಂಡ್ಸ್. ಗೋಲ್ಡ್ ಇದ್ದರೆ ಗೋಲ್ಡ್ ಹಾಕ್ಕೊಳ್ಳಿ, ಕಾಪರ್ ಇದ್ದರೆ ಕಾಪರ್ ಹಾಕ್ಕೊಳ್ಳಿ, ಸಿಲ್ವರ್ ಇದ್ದರೆ ಸಿಲ್ವರ್ ಬೀಡನ್ನು ಯೂಸ್ ಮಾಡಿ. ಈಗ ಉಲ್ಟಾ ತಿರ್ಗಿಸ್ಕೊಂಡಿದ್ದ ತಕ್ಷಣ ಒಂದು ಬೀಡನ್ನು ಹಾಕ್ಕೊಳ್ತೀನಿ, ರೌಂಡ್ ಬೀಡ್. ಈ ರೀತಿ ರೌಂಡ್ ಬೀಡ್ ಹಾಕ್ಕೊಂಡು ನೋಡಿ ಫ್ರೆಂಡ್, ಸೂಜಿ ಮೇಲೆ ಬೀಡ್ ಲಾಕ್ ಮಾಡ್ತಾಯಿಲ್ಲ, ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಈ ಬೀಡ್ ಹಿಂದಗಡೆ ನಾವು ಲಾಕ್ ಮಾಡೋದು, ಈ ಬೀಡ್ ಹಿಂದಗಡೆ ಇದೆಯಲ್ಲ, ಆ ಬೀಡ್ ಹಿಂದಗಡೆ ಥ್ರೆಡ್ನೇ ಎಳ್ಕೋಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸರಿ ಎಳ್ಕೊಂಡ್ಮೇಲೆ ಆಮೇಲೆ ಕರೆಕ್ಟ್ ಬರುತ್ತೆ. ನಡಿಗೆ ನೋಡಿ ಫ್ರೆಂಡ್ಸ್, 3 ಆಗುತ್ತೆ ನೋಡಿ. ನೋಡಿ, 3 ಆಗುತ್ತೆ. ಅದನ್ನು 3 ಒಂದೇ ಸರಿ ಹಾಫ್ ಡಬಲ್ ಕ್ರೋಶ ಮತ್ತೆ ಬೀಡ್ ಹಾಕ್ಕೊಳ್ತೀನಿ. ಮತ್ತು ಈ ರೌಂಡ್ ಬೀಡನ್ನು ತಗೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೌಂಡ್ ಬೀಡನ್ನು ಹೀಗೆ ಹಾಕ್ಕೊಂಡು ಎಳ್ಕೊಳ್ತೀನಿ. ನಾನು ಬೀಡ್ ಲಾಕ್ ಮಾಡ್ತಾಯಿಲ್ಲ, ತುಂಬ ಈಸಿ ಇದೆ, ಟ್ರೈ ಮಾಡಿ. ಇಲ್ಲಿ ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಈ ಬೀಡ್ ಹಿಂದಗಡೆ ಥ್ರೆಡ್ ಇತ್ತಲ್ಲ, ಆ ಥ್ರೆಡ್ಡಿಂದ ಒಂದು ಸರಿ ಹಿಂಗೆ ಎಳ್ಕೊಳ್ತೀನಿ. 3 ಥ್ರೆಡ್ ಆಗುತ್ತೆ, ಅದನ್ನು ಹೀಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಸರಿ ಹೀಗೇ ನಾವು 5 ಬೀಡ್ಸ್ ಆಗುತ್ತೆ. 5 ಬೀಡ್ಸ್ ಹಾಕ್ಕೊಳ್ಳೋಣ ಹೀಗೇ.
ನೋಡಿ ಫ್ರೆಂಡ್ಸ್, ತುಂಬ ಈಸಿ ಇದೆ, ಬೇಗನೂ ಆಗುತ್ತೆ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀನಿ, ಮತ್ತು ಹೀಗೆ ಮತ್ತು ಇನ್ನೊಂದು ಸರಿ ಬೀಡನ್ನು ಮತ್ತೆ ಇನ್ನೊಂದು ಹಾಕ್ಕೊಳ್ತೀನಿ. ಹೀಗೆ ಒಂದೊಂದು ಬಿಟ್ಕೊಳ್ಳುತ್ತೆ, ನೋಡ್ಕೊಳ್ಬೇಕು. ನೋಡಿ, ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀನಿ, ಸೂಜಿ ಎಳ್ಕೊಂಡು ಹೀಗೆ. ಬಿಗಿನರ್ಸ್ಗಂತೂ ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ಇದು ಬೇಗನೆ ಆಗಿಬಿಡುತ್ತೆ. ಹೀಗೆ ಮತ್ತೆ ಇನ್ನೊಂದು ಹಾಕ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಮೊದಲು ಬಂದು ತಲುಪುತ್ತೆ. ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಸು ನಿಮಗೆ ಇಷ್ಟ ಆದರೆ ನೀವು ಹಾಕಿದ ಮೇಲೆ ನನಗೆ ಹೇಗೆ ಬರುತ್ತೆ ಅಂತ ಕಾಮೆಂಟ್ಸ್ ಮಾಡಿ. ಹೀಗೆ ನೋಡಿ, ಇಲ್ಲಿ ಹೀಗೆ ಬರುತ್ತೆ ನೋಡಿ ಫ್ರೆಂಡ್ಸ್. ಕುಚ್ಚಿಗೆ ಅಂತ ನಾವು ಲಾಕ್ ಮಾಡ್ಕೊಂಡಿದ್ವಲ್ಲ 3 ಟೈಮ್ಸು, ಅದರಲ್ಲಿ 2 ಟೈಮ್ಸ್ ನಾವು ಸಿಂಗಲ್ ಲಾಕ್ ಮಾಡ್ಕೊಳ್ತೀವಿ ಅದರೊಳಗಡೆ. ಮತ್ತು 3 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. 1 2 3 ಹೀಗೆ 3 ಟೈಮ್ಸ್ ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನೀವು ವಿಡಿಯೋ ನೋಡುವಾಗ ಸ್ಕಿಪ್ ಮಾಡ್ದೇನೆ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಇಲ್ಲಿ ಈ ಬೀಡ್ ಪಕ್ಕದಲ್ಲಿ ನಾವು ಹಾಫ್ ಡಬಲ್ ಕ್ರೋಶಾ ಮಾಡಿದ್ವಲ್ಲ, ಅಲ್ಲಿಗೆ ಲಾಕ್ ಮಾಡಿ ಥ್ರೆಡನ್ನು ಎಳ್ಕೊಂಡು ಲಾಕ್ ಮಾಡೋಣ. ಮತ್ತೆ 3 ಟೈಮ್ಸ್ ಚೈನ್ ಹಾಕೊಳ್ಳಿ. ಇಲ್ಲಿ ಈ ಬೀಡ್ ಮಧ್ಯದಲ್ಲಿ ಈ ಕಡೆ ಉಂಟಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಆಗ್ತಾ ಇದ್ದರೆ ಅದೇ ಗೊತ್ತಾಗುತ್ತೆ ಫ್ರೆಂಡ್ಸ್, ಅದೇ ದಾರಿ ಗೊತ್ತಾಗುತ್ತೆ ಅದು ಯಾವ ಕಡೆ ಇರ್ತದೆ ಅಂತ. ಮತ್ತೆ 3 ಟೈಮ್ಸ್ ಲಾಕ್. ನೋಡಿ, ಈ ಬೀಡ್ ಇದೆಯಲ್ಲ, ಈ ಬೀಡಿಂದ ಹೋಲ್ ಕಾಣುತ್ತೆ. ಈ ಲೆಫ್ಟ್ಗೆ ಹಾಕೋಬಾರ್ದು, ಇಲ್ಲ ರೈಟ್ ಸೈಡ್ಗೆ ಹಾಕೋಬಾರ್ದು. ಇಲ್ಲಿ ಲೆಫ್ಟ್ ಸೈಡ್ ಹೋಲ್ ಸಿಗುತ್ತೆ, ಆ ಹೋಲ್ ಹತ್ರ ನಾವು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಫ್ರೆಂಡ್ಸ್. ಮತ್ತೆ 3 ಚೈನ್. ಇಲ್ಲಿ ರೈಟ್ ಸೈಡಲ್ಲಿ ಹೋಲ್ ಸಿಗುತ್ತೆ. ಈ ಪಕ್ಕದ ಬೀಡ್ನಲ್ಲೇ ನೋಡಿ, ಇಲ್ಲೇನೆ ಈ ಪಕ್ಕದಲ್ಲೇ ನಾವು ಎಳ್ಕೊಳ್ಳೋಣ ಹೀಗೆ. ಮತ್ತೆ 3 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಇದ್ರ ಪಕ್ಕದಲ್ಲೇ ನಾನು ಲಾಕ್ ಮಾಡ್ಕೊಳ್ತೀನಿ. ಇದಿಲ್ಲಿ ಉಂಟಲ್ಲ, ಈ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದೇ ಸ್ಟೆಪ್ನಲ್ಲಿ ಆಗ್ತಕ್ಕಂಥದ್ದು. ನಾನು ಇನ್ನೊಂದು ಡಿಸೈನ್ ಆದ 3 ಸ್ಟೆಪ್ ಬರ್ತಿದೆ ಫ್ರೆಂಡ್ಸ್, ಬೇಗನೆ ಆಗಬೇಕು ಅಂದರೆ ನೋಡಿ, ಇದಾಗ್ಬಿಡುತ್ತೆ. ಇಲ್ಲಿ ಹಿಂಗೆ ಹೇಳ್ಕೊಂಡು ಈ 2 ಲಾಕ್ ಮಾಡಿದ್ವಲ್ಲ, ಇಲ್ಲಿ 2 ಲಾಕ್ ಮಧ್ಯೆ ಒಂದು ಲಾಕ್ ಮಾಡೋಣ. ಇಷ್ಟೇ ಫ್ರೆಂಡ್ಸ್. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಾಗೆಯೇ ಪಕ್ಕದಲ್ಲಿ ಒಂದು ಸರಿ ಲಾಕ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇನ್ನೊಂದು ಸರಿ ಲಾಕ್ ಮಾಡಿಕೊಂಡು 4 ಚೈನನ್ನು ಕುಚ್ಚಿಗೆ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಹಾಕೊಳ್ಳೋಣ. ಮತ್ತು 4 ಚೈನ್. 1 2 3 ಮತ್ತು 4 ಸರಿ 4 ಟೈಮ್ಸ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ, ಎಲ್ಲಿ ಬರುತ್ತೆ ಅಲ್ಲಿಗೆ. ಅದಾದಮೇಲೆ ಮತ್ತೆ 3 ಟೈಮ್ಸ್ ಲಾಕ್ ಮಾಡ್ಕೊಳ್ತೀವಿ. ಸ್ಯಾರಿಗೆ ಬೀಡ್ ಹಾಕ್ಕೊಳ್ತೀವಿ. ಬೀಡ್ ಹಾಕ್ಕೊಂಡು ಹಿಂದಗಡೆ ತಿರುಗಿಸ್ಕೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್.
ತುಂಬ ಚೆನ್ನಾಗಿ ಕಾಣಿಸುತ್ತೆ.